ಬಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಹೌದು, ಪಾಡ್ಕಾಸ್ಟ್ ರಿಲೀಸ್ ಆಗಿದೆ. ವಿರಾಟ್ ಕೊಹ್ಲಿ ಅವ್ರು ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ. ಇದು RCB ಅವ್ರು ಮಾಡಿರೋ ಪಾಡ್ಕಾಸ್ಟ್ ಅನ್ನೋದಕ್ಕಿಂತ ಇದೊಂಥರ ಮೈನ್ ಆಗಿ ನೋಡ್ತಂದ್ರೆ ಇಂಡಿಯನ್ ಸ್ಪೋರ್ಟ್ಸ್ ಸಮಿಟಲ್ ಆಗಿರುವಂಥ ಒಂದು ಪಾಡ್ಕಾಸ್ಟ್, ಇದು ಓಪನ್ ಆಗಿರುವಂಥ ಪಾಡ್ಕಾಸ್ಟು. ಸೊ ಇದರಲ್ಲಿ ವಿರಾಟ್ ಕೊಹ್ಲಿ ಅವರು ಸಾಕಷ್ಟು ವಿಚಾರದ ಬಗ್ಗೆ ಮಾತಾಡಿದರೆ, ಮೈನ್ ಆಗಿ ಮುಖ್ಯವಾಗಿ ಇಂಡಿಯನ್ ಕ್ರಿಕೆಟ್ ಟೀಮ್ ಬಗ್ಗೆ ಮಾತಾಡಿದರೆ. ಇಲ್ಲಿ RCB ಬಗ್ಗೆ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಮಾತಾಡಕ್ಕೆ ಹೋಗಿಲ್ಲ, ಮೈನ್ ಆಗಿ ಇಂಡಿಯನ್ ಕ್ರಿಕೆಟ್ ಟೀಮ್ ಬಗ್ಗೆ. ಸೊ ಅಂಡ್ ಅವರ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡಿದ್ರೆ, ಏನೇನು ಆಯಿತು ನನ್ನ ಲೈಫಲ್ಲಿ, ನನಗೆ ಯಾವ ಥರ ಭಯ ಆಗ್ತಾ ಇತ್ತು ಲೈಫಲ್ಲಿ. ಭಯ ಇಲ್ಲದೆ ಆತ ಏನಿಲ್ಲ ವಿರಾಟ್ ಕೊಹ್ಲಿ, ಸಿಕ್ಕಾಪಟ್ಟೆ ಅದ್ರವ್ರಂತಂಗೆ ನಡ್ಗವ್ರಂತೆ. ಸೊ ಇದೆಲ್ಲ ವಿರಾಟ್ ಕೊಹ್ಲಿ ನಾವು ಆನ್ ಫೀಲ್ಡ್ ನೋಡ್ತಾ ಇರ್ಬೇಕಾದ್ರೆ ಆ ವಿರಾಟ್ ಕೊಹ್ಲಿನೇ ಬೇರೆ, ಅವ್ರು ಒಳಗಡೆ ಇದ್ದಂಥ ವಿರಾಟ್ ಕೊಹ್ಲಿನೇ ಬೇರೆ. ಎಲ್ಲ ಡೀಟೇಲ್ ಆಗಿ ಹೇಳಿದ್ರೆ ಏನೇನು ಆಯಿತು ಅಂತ ಎಲ್ಲ ಡೀಟೇಲ್ ಆಗಿ ಹೇಳ್ಬಿಡ್ತೀನಿ ನಿಮಗೆ. ಅದಕ್ಕೆ ನಾವು ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಸಬ್ಸ್ಕ್ರೈಬ್ ಹಾಕೊಂಡು ಮಾತ್ರ ಮರಿಬೇಡಿ. ಫಸ್ಟ್ ಸ್ಟಾರ್ಟ್ ಮಾಡಿದ್ದೇನೆ ಈ ಒಂದು ಪಾಡ್ಕಾಸ್ಟು ಇದರಿಂದ. ನೆವರ್ ಗೆಟ್ ಲೇಟ್ ಟು ಪ್ರಾಕ್ಟೀಸ್. ವಿರಾಟ್ ಕೊಹ್ಲಿ ಅವರು ಸ್ಕೂಲಲ್ಲಿ ಇರ್ಬೇಕಾರಿಂದ ಹಿಡ್ಕೊಂಡು ಆ ಸೈಕಲಲ್ಲಿ ಬರ್ತಾ ಇರಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ, ಅವಾಗಿಂದ ಹಿಡ್ಕೊಂಡು ಇವಾಗ್ಲೂವರೆಗೂ ಕೂಡ, ಇವಾಗ 37-38 ವರ್ಷ ಆಗಿದೆ, ಇವಾಗ್ಲೂ ಕೂಡ ಪ್ರಾಕ್ಟೀಸ್ಗೆ ನಾನು ಯಾವತ್ತೂ ಲೇಟ್ ಆಗಲ್ಲ. ಅವತ್ತಿಂದ ಹಿಡ್ಕೊಂಡು ನಾನೊಂದು ಪಾಲಿಸಿನ ಫಾಲೋ ಮಾಡ್ಕೊಂಬಂದಿರೋ, ಒಂದು ಡಿಸಿಪ್ಲಿನ ಫಾಲೋ ಮಾಡ್ಕೊಂಬಂದಿರೋದು. ಅದು ಹಂಗೆ ಆಗ್ತಾ ಇಲ್ವೋ, ಪ್ರಾಕ್ಟೀಸಲ್ಲಿ ನೆಟ್ಟಿಗೆ ಆಡ್ತಾ ಇಲ್ವೋ, ಆ ಸೆಷನ್ ನೆಟ್ಟಿಗೆ ಆಯ್ತೋ ಬಿಡ್ತೋ ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಪ್ರಾಕ್ಟೀಸ್ಗೆ ಯಾವತ್ತೂ ಲೇಟ್ ಮಾಡಲ್ಲ, ಡಿಲೇ ಮಾಡಲ್ಲ, ಸೋಂಬೇರಿ ಥರ ಮಾಡಲ್ಲ ಅಂತ ಹೇಳಿದರೆ. ಆ್ಯಂಡ್ ಇಂಡಿಯನ್ ಕ್ರಿಕೆಟ್ ಟೀಮ್ ಬಗ್ಗೆ ಮಾತಾಡಿದರೆ, ಅಂದರೆ ಕ್ಯಾಪ್ಟನ್ಸಿ ವಿಚಾರಕ್ಕೆ ಬಂತು ಅಂತಂದಾಗ, ನಾನು ಒಂದು ಪಾಯಿಂಟಲ್ಲಿ ಹೆಂಗಿದ್ದೆ ಅಂತಂದರೆ, ಆಲ್ಮೋಸ್ಟ್ ಒಂದು ಡೆಕೇಡ್, ಹತ್ತತ್ರ ಒಂದು ಡೆಕೇಡು ಹೆಂಗೆ ನನಗೆ ಫೀಲ್ ಆಗ್ತಿತ್ತು ಅಂತಂದರೆ, ನನ್ನ ಮೇಲೆ ಸಿಕ್ಕಾಪಟ್ಟೆ ಹೊಣೆ ಇದೆ. ಇಂಡಿಯನ್ ಕ್ರಿಕೆಟ್ನ ಹೊಣೆ ಸಿಕ್ಕಾಪಟ್ಟೆ ಇದೆ. ಬ್ಯಾಟಿಂಗ್ ವಿಚಾರದಲ್ಲಾಗಿರ್ಬೋದು, ಕ್ಯಾಪ್ಟನ್ಸಿ ವಿಚಾರದಲ್ಲಾಗಿರ್ಬೋದು ಸಿಕ್ಕಾಪಟ್ಟೆ ಹೊಣೆ ಇದೆ. ಅಂಡ್ ಅದನ್ನು ಎಂಜಾಯ್ ಮಾಡ್ತಿದ್ದೆ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೆ. ಅಂಡ್ ಹೋಗ್ತಾ ಹೆಂಗಾಯ್ತು ಅಂತಂದರೆ, ಅದು ಒಂಥರ ಇನ್ಸೆಕ್ಯೂರಿಟಿ ಥರ ಫೀಲ್ ಆಗೋಕ್ಕಾಯ್ತು. ಆಮೇಲೆ ಟೀಮ್ನ ಒಂದು ಇದೇ ಡೈನಾಮಿಕ್ಸ್ನೇ ಚೇಂಜ್ ಆಗೋಗ್ಬಿಡ್ತು ಹೋಗ್ತಾ. ಅದಕ್ಕೋಸ್ಕರ ರಿಟೈರ್ಮೆಂಟ್ನ ಕೊಟ್ಟಿದ್ದು. ಕ್ಯಾಪ್ಟನ್ಸಿಂದ ಸ್ಟೆಪ್ ಡೌನ್ ಏನಕ್ಕಾದೆ ಅಂತಂದರೆ, ಒಂಥರ ನನ್ನ ಇನ್ಸೆಕ್ಯೂರಿಟಿ ಜೊತೆಗೆ, ಅಂದರೆ ಅವ್ರದ್ದು BCCI ಅವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತೆಲ್ಲ ಏನು ಹೇಳಿಲ್ಲ. ಸೊ ಒಬ್ಬಿಯಸ್ಲಿ ಅದೆಲ್ಲ ಕನೆಕ್ಟ್ ಆಗುತ್ತೆ, ಡಾಟ್ಸ್ಗಳನ್ನ ಕನೆಕ್ಟ್ ಮಾಡ್ತು ಅಂತಂದರೆ, ಇವರ ಇನ್ಸೆಕ್ಯೂರಿಟಿ ಜೊತೆಗೆ ಟೀಮಲ್ಲಿ ಒಳ್ಳೇದಾಗಿರ್ಬೇಕು, ಡ್ರೆಸ್ಸಿಂಗ್ ರೂಮಲ್ಲಿ ಚೆನ್ನಾಗಿರಬೇಕು, ಬೇಸಿಕಲಿ ಸಖತ್ತಾಗಿರಬೇಕು. ಸೊ ಇದು ಅವ್ರನ್ನ ಕ್ಯಾಪ್ಟನ್ಸಿಯಿಂದ ಸ್ಟೆಪ್ ಡೌನ್ ಮಾಡಿಸಲಾಯಿತು ಅಂತ ಅವರು ಹೇಳಿರೋದು. ಆಮೇಲೆ ಅವ್ರು ಕಂಪ್ಲೀಟ್ಲಿ ಕನ್ಸ್ಯೂಮ್ಡ್ ಆಗೋಗ್ಬಿಟ್ಟಿದ್ರಂತೆ. ಸೊ ಅವ್ರ ಬಗ್ಗೆ ಅವರೇ ಯೋಚನೆ ಮಾಡೋದಕ್ಕೆ ಟೈಮ್ ಇರೋದಿಲ್ವಂತೆ. ಸೊ ಆ ಥರ ಸೀನ್ಸ್ ಆಗಿರುತ್ತೆ. ಅಂದರೆ ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊಂಬಂದಿರೋ, ಒಂದು 5-6 ವರ್ಷ ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊಂಬಂದ್ರು. ಬಟ್ ಅದಾದ್ಮೇಲೆ ಅವ್ರಿಗೆ ಅನಿಸಿದ್ದು, ನನಗೋಸ್ಕರ ನನಗೆ ಟೈಮ್ ಸಿಗ್ತಾ ಇಲ್ಲ, ಆ್ಯಂಡ್ ಇನ್ಸೆಕ್ಯೂರಿಟಿ ಕೂಡ ಫೀಲ್ ಆಗ್ತಾ ಇದೆ ಕ್ಯಾಪ್ಟನ್ಸಿ ವಿಚಾರದಲ್ಲಿ. ಅದಕ್ಕೋಸ್ಕರನೇ ಅವರು ಸ್ಟೆಪ್ ಡೌನ್ ಆಗಿದಂತೆ ಕ್ಯಾಪ್ಟನ್ಸಿಂದ. ಅವರು ಅವರ ಲೈಫಲ್ಲಿ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಟ್ಯಾಂಕ್ಸ್ ಹೇಳೋದು ಯಾರಿಗೆ ಅಂತಂದರೆ, ಅದು ರವಿಶಾಸ್ತ್ರಿಗೆ ಟ್ಯಾಂಕ್ಸ್ ಹೇಳ್ತಾರಂತೆ, ಆಮೇಲೆ ರಾಥೋಡ್ ಅವರಿಗೆ ಟ್ಯಾಂಕ್ಸ್ ಹೇಳ್ತಾರಂತೆ. ಸಿಕ್ಕಾಪಟ್ಟೆ ಅವರು ಹೆಲ್ಪ್ ಮಾಡಿದ್ರು ನನಗೆ ನನ್ನ ಒಂದು ಬ್ಯಾಡ್ ಫೇಸ್ಗಳಲ್ಲಿ. ರವಿಶಾಸ್ತ್ರಿ ಆಗಿರಲಿ, ರಾಥೋಡ್ ಆಗಿರಲಿ, ಈಗಲೂ ನಾನು ಅವ್ರನ್ನ ಟ್ಯಾಂಕ್ಸ್ ಮಾಡ್ತೀನಿ. ಯಾಕಂದರೆ ಕಮ್ ಬ್ಯಾಕ್ ಮಾಡಬೇಕು ನಾನು ಸುಮ್ಮನೆ ಆಗಿರಲಿಲ್ಲ. 2020 ಕಮ್ ಬ್ಯಾಕ್ ಮಾಡಿದೆ. ನಾನು ಬ್ಯಾಡ್ ಫಾರ್ಮ್ ಆಲ್ಮೋಸ್ಟ್ 2 ವರ್ಷ ಫಾರ್ಮಲ್ಲೇ ಇರಲಿಲ್ಲ ನಾನು. ಅದಾದ್ಮೇಲೆ ಕಮ್ ಬ್ಯಾಕ್ ಮಾಡಿದೆ. ಆ ಟೈಮಲ್ಲಿ ನಾನು ಥ್ಯಾಂಕ್ಸ್ ಹೇಳಬೇಕು, ರಾಥೋಡ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಹಲವಾರು ಜನ ಏನಿದ್ರು ಆ ಒಂದು ಇದರಲ್ಲಿ, ರಾಹುಲ್ ದ್ರಾವಿಡ್ ಅವರು ಆಗಿರ್ಬೋದು, ಕೋಚಿಂಗ್ ಸ್ಟಾಫಲ್ಲಿ ಇನ್ನೂ ಸಾಕಷ್ಟು BCCI ಆಗಿರ್ಬೋದು, ಎಲ್ಲರಿಗೂ ಕೂಡ ಒಂಥರ ಥ್ಯಾಂಕ್ಸ್ನ ಹೇಳಿದ್ರೆ. ಯಾಕಂದರೆ ಟೆಸ್ಟ್ ಫಾರ್ಮಲ್ಲಿ ಅವ್ರು ಕಮ್ ಬ್ಯಾಕ್ ಮಾಡೋರು 2023 ಹೊರಟೋಗ್ಬಿಟ್ರು, ಕಳೆದೇ ಹೋಗ್ಬಿಟ್ಟಿದ್ರು. ಅದಾದ್ಮೇಲೆ ಸ್ವಲ್ಪ ಮಟ್ಟಿಗೆ ಕಮ್ ಬ್ಯಾಕ್ ಮಾಡಿದಿಲ್ಲ ಅಂದರೆ 2023. ಇನ್ಫ್ಯಾಕ್ಟ್ ಟೆಸ್ಟ್ ಮಾತ್ರ ಅಂತಲ್ಲ, ಎಲ್ಲ ಫಾರ್ಮಲ್ಲಿ ಕೂಡ ಕಮ್ ಬ್ಯಾಕ್ ಮಾಡಿದ್ದು ವಿರಾಟ್ ಕೊಹ್ಲಿ ಆ 2023. 21, 22 ಅಷ್ಟೇ ಫಾರ್ಮ್ ಇರಲಿಲ್ಲ, ಡಿಸಾಸ್ಟರ್ ಆಗೋಗ್ಬಿಟ್ಟಿದ್ರು. ಸೊ ಅದ್ರ ಬಗ್ಗೆ ಮಾತಾಡ್ತಾ ನಾನು ಥ್ಯಾಂಕ್ಸ್ ಮಾಡಬೇಕು ಅಂತ ಒಂದು ಸ್ವಲ್ಪ ನೆನಪಲ್ಲಿ ಇಟ್ಕೊಂಡು, ಕ್ರೆಡಿಟ್ ಕೊಡೋದನ್ನ ಇದೆಯಲ್ಲ, ಸೊ ಇದು ಎಲ್ಲರಿಗೂ ಬರೋದಿಲ್ಲ. ಆ್ಯಂಡ್ ಇವ್ರು ಕೊಟ್ಟಿದ್ದಾರೆ. ಸೊ ಡ್ರೆಸ್ಸಿಂಗ್ ರೂಮು, ಬೇಸಿಕಲಿ ಟೀಮ್ದು ಡ್ರೆಸ್ಸಿಂಗ್ ರೂಮ್ ಚೆನ್ನಾಗಿತ್ತು ಅಂತ ಅಂದರೆ ಎಲ್ಲನೂ ಕೂಡ ಚೆನ್ನಾಗಿರುತ್ತೆ. ಸೊ ನಾನು ಏನು ಮಾಡ್ತಿದ್ದೆ ಅಂದರೆ, ನಾನು ಕ್ಯಾಪ್ಟನ್ಸಿ ಇರುವಂಥ ಟೈಮಲ್ಲಿ ಏನೇ ಆದರೂ ಡ್ರೆಸ್ಸಿಂಗ್ ರೂಮ್ ಒಳಗಡೆನೆ, ಈಚೆ ಬಿಟ್ಕೊಂಡು ಕೊಡ್ತಾ ಇರಲ್ಲ ಆ ಮಾತನ್ನ. ಅಂದರೆ ಪ್ಲೇಯರ್ ಕ್ಲಾಸ್ ತಗೊಳ್ಳೋ ವಿಚಾರದಲ್ಲಾಗಿರ್ಬೋದು, ಏನಾದರೂ ಆಗ್ತದೆ ಟೀಮಲ್ಲಿ, ಏನಾದ್ರು ಆಗ್ತದೆ ಅನ್ನೋ ವಿಚಾರದಲ್ಲಾಗಿರ್ಬೋದು, ಎಲ್ಲ ಡ್ರೆಸ್ಸಿಂಗ್ ರೂಮ್ ಒಳಗಡೆ ಇರ್ತಾ ಇತ್ತು. ಎಲ್ಲ ಡ್ರೆಸ್ಸಿಂಗ್ ರೂಮ್ ಬಿಟ್ಬಿಟ್ಟು ಆಚೆ ಏನೂ ಹೋಗ್ತಾ ಇರಲಿಲ್ಲ. ಆ್ಯಂಡ್ ಆಚೆ ಹೋಗೋಕ್ಕೆ ನಾನು ಬಿಡ್ತಾನೂ ಇರಲಿಲ್ಲ. ಸೊ ಆ ಥರ ಒಂದು ಕ್ಯಾಪ್ಟನ್ಸಿ ನನ್ನ ಒಂದು ಟರ್ಮಲ್ಲಿತ್ತು. ಆ್ಯಂಡ್ ಒಬ್ಬಿಯಸ್ಲಿ ಒಬ್ಬ ಪ್ಲೇಯರ್ದು ಮ್ಯಾಕ್ಸಿಮಮ್ನ, ಅವರ ಪ್ಲೇಯರ್ದು ಏನಿರುತ್ತೋ ಅದನ್ನು ಮ್ಯಾಕ್ಸಿಮಮ್ನ ಯುಟಿಲೈಸ್ ಮಾಡೋದಕ್ಕೆ ಆ್ಯಂಡ್ ಈಚೆ ತೊಗೊಂಬರೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೆ ಅಂತಲೂ ಕೂಡ ಹೇಳಿದರೆ. ಸೊ ದಟ್ಸ್ ಆಲ್ ಅಬೌಟ್ ಲೀಡರ್ಶಿಪ್ ಅಲ್ವಾ. ಸೊ ಒಬ್ರು ಲೀಡರ್ ಆಗಬೇಕು ಅಂತಂದರೆ ಏನು ಸುಮ್ಮನೆನಾ, ರೆಸ್ಪಾನ್ಸಿಬಿಲಿಟಿ ನಾವು ಒಂದು ಕೊಡ್ತಾ ಇದ್ದಾರೆ ಅಂತಂದರೆ, BCCI ಆಗಿರಲಿ, RCB ಆಗಿರಲಿ ಕೊಡ್ತಾ ಇದೆ ಅಂತಂದರೆ, ಸೊ ಲೀಡರ್ ಆಗಬೇಕು ಅಂದರೆ ಸುಮ್ಮನೆ ಅಲ್ಲ, ಸುಮ್ಮನೆ ಲೀಡರ್ಶಿಪ್ನ ಕೊಡೋದಿಲ್ಲ, ಪ್ಲೇಯರ್ಸ್ಗಳನ್ನ ಮ್ಯಾನೇಜ್. ಇಟ್ಸ್ ಆಲ್ ಅಬೌಟ್ ಮ್ಯಾನೇಜ್ಮೆಂಟ್. ಸೊ ಅದನ್ನೇ ಹೇಳಿದ್ರು ವಿರಾಟ್ ಕೊಹ್ಲಿ ಅವರು. ಒಬ್ಬಿಯಸ್ಲಿ ಕೋಚಿಂಗು ಕೂಡ ಮ್ಯಾನೇಜ್ಮೆಂಟ್ ನಂಗೆ ನೋಡೋಕೆ ಹೋಗ್ತಾರೆ. ಕ್ಯಾಪ್ಟನ್ಗೆ ಎಷ್ಟು ಹೊಣೆ ಇರುತ್ತೋ ಕೋಚ್ ಕೂಡ ಅಷ್ಟೇ ಹೊಣೆ ಇರುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿರುವಂಥ ವಿರಾಟ್ ಕೊಹ್ಲಿ, ಇಷ್ಟೆಲ್ಲ ಆಡಿರುವಂಥ ವಿರಾಟ್ ಕೊಹ್ಲಿ, ಅಷ್ಟೆಲ್ಲ ರನ್ಸ್ಗಳನ್ನ ಹೊಡೆದಿದ್ದೀನಿ, ಅಷ್ಟೆಲ್ಲ ಮಾಡಿದ್ದೀನಿ, ಅಷ್ಟೆಲ್ಲ ಏನೇನೋ ಸಾಧನೆಗಳ, ಅಷ್ಟು ರೆಕಾರ್ಡ್ಸ್ ಎಲ್ಲ ಮಾಡಿದ್ದೀನಿ.
ಬಟ್ ಆದರೂ ನನಗೆ ತಲೆ ಮೇಲೆ ಯಾವತ್ತೂ ಕೂಡ ಬಂದಿಲ್ಲ. ಅದು ತಲೆ ಮೇಲೆ ಏನೋ ಬಂದಿತ್ತು ಅಂದರೆ ಆಡ್ತಾನೆ ಇರಲಿಲ್ಲ, ನಾನು ಇಲ್ಲಿ ಇರ್ತಾನೆ ಇರಲಿ, ಕುತ್ಕೊಂತಾನೆ ಇಲ್ಲ ಪಾಡ್ಕಾಸ್ಟಲ್ಲಿ. ತಲೆ ಮೇಲೆ ಬಂದಿತ್ತು ಅಂದರೆ ಎಲ್ಲ ಹೋಗ್ಬಿಡ್ತಾ ಇದೆ. ಹೌದು, ಏನಕ್ಕೆ ಅಂದರೆ ಅವ್ರು ಹೇಳಿದ್ರೆ ನಾನು ಇಷ್ಟೊಂದೆಲ್ಲ ರನ್ಸ್ಗಳನ್ನ ಹೊಡಿತಿದ್ದೀನಿ, ಏನಿದೆಲ್ಲ ಇವರೆಲ್ಲ ಚಿಲ್ಲರೆಗಳು ಹಂಗೆ ಹಿಂಗೆ ಅಂತೆಲ್ಲ ಅನ್ಕೊಳ್ಳೋಂಥ ಸೀನೇ ಇಲ್ಲ. ನಾನು ಪ್ರಾಕ್ಟೀಸ್ ಮಾಡಬೇಕಾ, ನಾನು ಹೋಗ್ಬಿಟ್ಟು ಸ್ಟ್ರೈಟಾಗಿ ಮ್ಯಾಚಲ್ಲಿ ಆಡ್ತೀನಿ ಅನ್ನೋ ಅಂಥದ್ದೆಲ್ಲ ಏನೂ ಇಲ್ಲ. ನಾನು ಇವಾಗಲೂ ನಾನು ಪ್ರಾಕ್ಟೀಸ್ ಸೆಷನ್ಗೆ ಹೋದೆ ಅಂತಂದರೆ ಅದು ಫೀಲ್ಡಿಂಗ್ ಸೆಷನ್ ಆಗಿರಲಿ, ಜೊತೆಗೆ ಬ್ಯಾಟಿಂಗ್ ಸೆಷನ್ ಆಗಿರಲಿ, ನಾನು ನನ್ನ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಆಡೋದಕ್ಕೆ. ಆ್ಯಂಡ್ ನಾನು ಅದ್ರಲ್ಲಿ ಸಖತ್ತಾಗಿ ಆಡಬೇಕು. ಪ್ರಾಕ್ಟೀಸ್ ಸೆಷನ್ ಮಸ್ತಾಗಿ ಆಡ್ಬೇಕು, ನೆಟ್ ಸೆಷನ್ ಇತ್ತು ಅನ್ನೋ ಮಸ್ತಾಗಿ ಆಡ್ಬೇಕು. ನಾನಲ್ಲಿ ಒಬ್ಬ ಯಂಗ್ಸ್ಟರ್ ನೋಡ್ತಾ ಇದ್ದಾರೆ ಅಂತಂದರೆ, ಒಬ್ಬ ಅದೇ ಕ್ಯಾಪ್ಟನ್ಸಿ ಆಗಿರೋಂಥ ಟೈಮಲ್ಲಿ ನೋಡಿ ಬೇಕಾದ್ರೆ ಒಬ್ಬ ಕ್ಯಾಪ್ಟನ್ ಆಡ್ತಾ ಇದ್ದಾನೆ ಅಂತಂದ್ರೆ ಕ್ಯಾಪ್ಟನ್ ಆಡೋ ಥರ ಇರಬೇಕು, ಒಬ್ಬ ಮೈನ್ ಪ್ಲೇಯರ್ ಆಡೋ ಥರ ಇರಬೇಕು. ಒಬ್ಬ ಯಾರೋ ಚಿಲ್ಡ್ರನ್ ಮಗ ಆಡ್ದಂಗೆ ಆಡ್ತು ಅಂತಂದ್ರೆ, ಯಾರೋ ಥರ್ಡ್ ಕ್ಲಾಸ್ ಬ್ಯಾಟಿಂಗ್ ಆಡ್ತಾ ಇತ್ತು ಅಂತಂದ್ರಲ್ಲಿ ಒಬ್ಬಂಗೆ ಏನು ಅನ್ಸುತ್ತೆ, ಹೊಸದಾಗಿ ಬಂದಿರೋಂಥ ಒಬ್ಬ ಯಂಗ್ಸ್ಟರ್ಗೆ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಆಡ್ತಾರೆ ನೋಡೋಕೆ ಅಂತ ಬರ್ತಾರೆ, ಆಬ್ವಿಯಸ್ಲಿ ಬಂದೇ ಬರ್ತಾರೆ ಹೆಂಗೆ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅಂತ. ಸೊ ನೋಡೋಕೆ ಬಂದಾಗ ಏನನ್ಸುತ್ತೆ, ಚಿಲ್ಡ್ರ ಥರ ಅನ್ಸ್ಬಿಡ್ತು ಅಂತಂದರೆ ಅದು ನಿಜವಾಗ್ಲೂ ನನಗೆ ಒಂಥರ ಶೇಮ್ ಆದಂಗೆ. ಸೊ ಅದಕ್ಕೋಸ್ಕರ ನಾನು ಇವಾಗ್ಲೂ ಕೂಡ ಪ್ರಾಕ್ಟೀಸ್ ಸೆಷನಲ್ಲಿ ಅಷ್ಟೇ ಇಂಟೆನ್ಸ್ ಆಗಿ ಒಂಥರ ಪ್ರಾಕ್ಟೀಸ್ನ ಮಾಡ್ತೀನಿ. ಸೊ ಅಸಡ್ಡೆ ಮಾಡೋದು, ಹಂಗೆ ಮಾಡೋದು, ಹಿಂಗೆ ಮಾಡೋದೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರ ನಾವು ಹೇಳಿರೋದು, ನಾನು ಯಾವತ್ತಿದ್ರು ಕೂಡ ಪ್ರಾಕ್ಟೀಸ್ ಸೆಷನ್ಗೆ ಅರ್ಲಿ ಆಗಿರ್ತೀನಿ ಹೊರತು ಡಿಲೇ ಅಂತೂ ಆಗಿ ಹೋಗೋದೇ ಇಲ್ಲ ಅಂತ. ಅವ್ರು ಹೇಳಿರೋದು ಇಷ್ಟೇ ಫಿಟ್ನೆಸ್ ಬಗ್ಗೆ. ವರ್ಕೌಟ್ ಏನಕ್ಕೆ ಮಾಡ್ತೀರಾ, ಚೆನ್ನಾಗಿ ಕಾಣಿಸ್ಕೊಳೋದಕ್ಕೆ. ಹೌದು, ಸ್ಪೋರ್ಟ್ ಅಂತ ಬಂದಾಗ ಇಂಡಿಯಾದಲ್ಲಿ ಕ್ರಿಕೆಟ್ನ ನೋಡೋ ಥರ ಬೇರೆ ಯಾವ ಸ್ಪೋರ್ಟ್ನ ನೋಡೋದಿಲ್ಲ. ಬೇರೆ ಬೇರೆ ಕಡೆ ನೋಡ್ತು ಅಂದರೆ ಬೇರೆ ಬೇರೆ ನೋಡ್ತಾರೆ. ಬಟ್ ಫಿಟ್ನೆಸ್ ಅಂತ ಬಂದಾಗ ನಮ್ಮ ಸ್ಪೋರ್ಟಲ್ಲಿ ಇರುವಂಥ ಫಿಟ್ನೆಸ್ ಇದೆಯಲ್ಲ, ಇದು ಅಷ್ಟರ ಮಟ್ಟಿಗೆ ಇಲ್ಲ. ಹಾಕಿ ಪ್ಲೇಯರ್ಸ್ ನೀವು ಕರ್ಕೊಂಬಂದು ತೋರಿಸಿ, ಇಲ್ಲಿ ಇವ್ರು ಪ್ರಾಕ್ಟೀಸ್ ಮಾಡ್ತಿರೋಂಥ ರೀತಿನ ತೋರಿಸ್ಬಿಡಿ, ನಕ್ಬಿಡ್ತಾರೆ, ಬಿದ್ದು ನಕ್ಬಿಡ್ತಾರೆ. ಅವರಲ್ಲಿರೋಂಥ 15% ಫಿಟ್ನೆಸ್ ನಮಗಿಲ್ಲ. ಅಂದರೆ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ಸ್ ಮಾತ್ರ, ಅಂದರೆ ಇಂಡಿಯನ್ ಮಾತ್ರ ಅಂತಲ್ಲ, ಕ್ರಿಕೆಟ್ ಪ್ಲೇಯರ್ಸ್ಗಳಿಗೆ ಅಷ್ಟಾಗಿ ಫಿಟ್ನೆಸ್ ಲೆವೆಲ್ ಇರೋದಿಲ್ಲ. ಹಾಕಿ ಪ್ಲೇಯರ್ಸ್ ಇರೋ ಅಷ್ಟು, ಹಾಕಿ ಪ್ಲೇಯರ್ಸ್ ಆಗಲಿ, ಫುಟ್ಬಾಲ್ ಪ್ಲೇಯರ್ಸ್ ಆಗಿರಲಿ, ಸೊ ಅವ್ರಿಗಿರೋಂಥ ಲೆವೆಲ್ಲೇ ಬೇರೆ. ಅವ್ರು ನೆಕ್ಸ್ಟ್ ಲೆವೆಲ್ ಫಿಟ್ನೆಸ್ನ ಮೇಂಟೈನ್ ಮಾಡ್ತಿದ್ದಾರೆ. ಅವರೆಲ್ಲ ನಕ್ಬಿಡ್ತಾರೆ, ನಾವೆಲ್ಲ ಬಂದ್ಬಿಟ್ಟು ನಾವು ಆಡೋದನ್ನ ನೋಡ್ತು ಅಂದರೆ ಆಬ್ವಿಯಸ್ಲಿ ನಕ್ಕು ಕೂಡ ಇದ್ದಾರೆ ಅಂತಲೇ ಹೇಳಿದರೆ. ಆ್ಯಂಡ್ ಅಕ್ರಾಸ್ ಆಲ್ 3 ಫಾರ್ಮ್ಯಾಟ್ಸ್ನ ಆಡಬೇಕು ಅಂತಂದರೆ ಒಬ್ಬ ಪ್ಲೇಯರ್ಗೆ ಇರಬೇಕಾಗಿರೋದು ಮೈಂಡ್ ಸೆಟ್ಟು ಮುಖ್ಯವಾಗಿ. ಒಂಥರ ಇವಾಗ ಸೇಫ್ ಝೋನ್ಗೆ ಬರುವಂಥದ್ದು. ಇವಾಗ ವೈಭವ್ ಸೂರ್ಯವಂಶಿ ಆಡ್ತಿದ್ದಾರೆ, 15 ವರ್ಷದ ಹುಡುಗ. ನಾನು T20 ಹಿಂಗೆ ಹೊಡಿತು, ನಮ್ಮ ಹಂಗೆ ಹೊಡಿದು ಚೆನ್ನಾಗಿ ಚಚ್ತಾ ಇದ್ದೀನಿ, ಹಾಕೊಂಡು ರುಬ್ತಾ ಇದ್ದೀನಿ, 30 ಬಾಲಿಗೆ ಅಜ್ಜಿ ಹಾಕೊಂಡು ಚಚ್ತಾ ಇದ್ದೀನಿ, ಸೆಂಚುರಿ ಗಿಂಚುರಿ ಎಲ್ಲ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡು, ಅಂದರೆ ಅವ್ರು ಏನು ಎಕ್ಸಾಂಪಲ್ ತೊಗೊಂಡು ಹೇಳಿಲ್ಲ ವೈಭವ್ ಸೂರ್ಯವಂಶಿದು. ಸೊ ಆ ಥರ ಒಂದು ಕಂಫರ್ಟ್ ಝೋನಿಗೆ ಬರೋಕ್ಕೆ ಹೋಗ್ಬಾರ್ದು. ನಾನು ಹೊಡೆಯೋದೆಲ್ಲ ಹಿಂಗೆ, ನಾನು ಹೊಡೆಯೋದು ಹಿಂಗೆ ಹೊಡಿತಿರ್ತೀನಿ, ಹಂಗೆ ಹೊಡಿತಿರ್ತೀನಿ ಅನ್ನೋ ಒಂದು ಕಂಫರ್ಟ್ ಝೋನಿಗೆ ಬರೋದಕ್ಕೆ ಹೋಗ್ಬಾರ್ದು. ಸೊ ಬೇಸಿಕಲಿ ಬಂದ್ಬಿಟ್ಟು ಒಂದು 15-20 ವರ್ಷ ಆ ಕ್ರಿಕೆಟ್ನ ನಾನು ಕೆರಿಯರ್ ಆಗಿ ತೊಗೊಬೇಕು, 15-20 ವರ್ಷ ಇಲ್ಲೇ ಸರ್ವೈವ್ ಆಗಬೇಕು ಅಂತಂದರೆ ಡಿಸಿಪ್ಲಿನ್ ಮೇನ್ ಕಲ್ತ್ಕೊಬೇಕು. ಡಿಸಿಪ್ಲಿನ್, ಇಟ್ಸ್ ಆಲ್ ಅಬೌಟ್ ಡಿಸಿಪ್ಲಿನ್. ಅಂದರೆ ಕೈ ಕೊಟ್ಕೊಂಡಿರೋದಲ್ಲ, ಆ ಥರ ಡಿಸಿಪ್ಲಿನ್ ಅಲ್ಲ. ಒಂದು ಫಿಟ್ನೆಸ್ ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡೋದಾಗಿರ್ಬೋದು, ಪ್ರಾಕ್ಟೀಸಿಗೆ ಅರ್ಲಿ ಬರೋದಾಗಿರ್ಬೋದು. ಅಂದರೆ ಗೊತ್ತಲ್ಲಪ್ಪ, ಒಂದು ಡಿಸಿಪ್ಲಿನ್ ಅನ್ನೋಂಥದ್ದು ಇರ್ತದೆ ಕ್ರಿಕೆಟಲ್ಲಿ. ಸೊ ಅದನ್ನ ಮೇಂಟೈನ್ ಮಾಡಬೇಕು. ಆ್ಯಂಡ್ ಐ ಆಮ್ ಕಮಿಟೆಡ್ ಟು ದ್ಯಾಟ್ ಅಂತ ಹೇಳಿದ್ರೆ, ಇನ್ನೂ ಸಹ ನಾನು ಕಮಿಟೆಡ್ ಆಗಿದ್ದೀನಿ. ನಾನು ಯಾವಾಗಲೂ ತೊಗೊಂಡೆ ಆ ಒಂದು ಕಮಿಟ್ಮೆಂಟ್ನ, ಇನ್ನೂ ಸಹ ನಾನು ಕಮಿಟೆಡ್ ಆಗಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಈ ಒಂದು ಪೊಸಿಷನಲ್ಲಿ ಕೂತ್ಕೊಂಡಿರೋದು ಅಂತ. ಅದ್ರ ಬಗ್ಗೆ ಮಾತಾಡಿದರೆ, ಅಂದರೆ ಶೇಕ್ ನಡುಕ, ಕಾಲು ನಡುಗೋದ್ರ ಬಗ್ಗೆ ಮಾತಾಡಿದರೆ, ಅವ್ರಿಗೂ ನಡಗಿತ್ತಂತೆ. ಯಾವಾಗ ಅಂತಂದರೆ 2014 ಅಂದರೆ ಹಲವಾರು ಕಡೆ ನಡಗಿರುತ್ತೆ, ಬಟ್ ಜಾಸ್ತಿ ನಡಗಿದಲ್ಲಿ ಅಂದರೆ 2014 ನನಗೆ ಜಾಸ್ತಿ ನಡಗಿದ್ದು. ಇಂಗ್ಲೆಂಡ್ ಟೂರ್ಗೆ ಅಂತ ಹೋಗಿರ್ತೀವಿ, ಅಲ್ಲಿ ಟೆಸ್ಟ್ ಫಾರ್ಮೆಟ್ನ ಆಡ್ತಿರ್ತೀವಿ. ಅವಾಗ ನನಗೆ ಪ್ರತಿದಿನ ಅನ್ಸೋದು, ಗುರು ಪ್ರತಿದಿನ ಪ್ರಾಕ್ಟೀಸ್ಗೆ ಎದ್ದೇಳ್ತಿರ್ತೀನಿ. ನಾನು ಆಡ್ತಾ ಇದ್ದೆ ಪ್ರಾಕ್ಟೀಸ್, ಒಂಥರ 5 ದಿನ 6 ದಿನ ಕಂಟಿನ್ಯೂಸ್ ಪ್ರಾಕ್ಟೀಸ್ನ ಮಾಡ್ತಾ ಇದ್ದೆ. ಬಟ್ ಆದರೂ ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಅನ್ಸೋದು, ಐ ಆಮ್ ಗೋಯಿಂಗ್ ಟು ಫೇಲ್, ನಾನು ಪಕ್ಕಾ ಫೇಲ್ ಆಗ್ತೀನಿ ಅಂತ ಅನ್ಸೋದು. ಏನೇ ಕಾನ್ಫಿಡೆನ್ಸ್ ಇಟ್ಕೊಂಡು ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಕೂಡ ಅಲ್ಲಿ ಆ 2014 ಟೈಮಲ್ಲಿ ಇಂಗ್ಲೆಂಡ್ ಅವ್ರಿಗೆ ಅನ್ಸುತ್ತೆ, ನಾನು ಸೋಲ್ತೀನಿ, ನಾನು ಔಟ್ ಆಗ್ತೀನಿ, ಬೇಗನೆ ಔಟ್ ಆಗ್ತೀನಿ ಅಂತ ಅವ್ರಿಗೆ ಫೀಲ್ ಬರ್ತದೆ. ಆ್ಯಂಡ್ ಫೈಲ್ ಕೂಡ ಆದರು 2014 ಆ ಒಂದು ಇಂಗ್ಲೆಂಡ್ ಟೂರ್ನ ಮಾಡಿದಾಗ. ಐ ವಾಸ್ ಕಂಪ್ಲೀಟ್ ಫೈಲ್ಯೂರ್ ಅಟ್ ದಟ್ ಟೈಮ್. ಆಮೇಲೆ ಅದಾದ ನಂತರ ಇವ್ರಿಗೆ ODI ಸೀರೀಸ್ ಅಂತ ಇತ್ತಂತೆ, ಅಲ್ಲೇ ODI ಸೀರೀಸ್ ಇತ್ತಂತೆ. ಸೊ ಅಲ್ಲಿ ಇವ್ರು ಫಸ್ಟ್ನೇ ಮ್ಯಾಚ್ ಆಡೋದಕ್ಕೆ ಅಂತ, ಬ್ಯಾಟಿಂಗ್ ಆಡೋದಕ್ಕೆ ಅಂತ ಹೋದಾಗ ಕಾಲು ನಡುಕ್ತಾ ಇತ್ತಂತೆ ಅವ್ರಿಗೆ ಅದೇ ಒಂದು ಕ್ಯಾರಿ ಫಾರ್ವರ್ಡ್ ಆಗಿತ್ತಂತೆ. ಏನೇ ಕಾನ್ಫಿಡೆನ್ಸ್ ಇಟ್ಕೊಂಡ್ರು ಕೂಡ ಹೆಂಗೆ ಕುಗ್ಸುತ್ತೆ ಅಂದರೆ ಕ್ರಿಕೆಟು ಒಂದು ಗೇಮ್ ಹೆಂಗೆ ಕುಗ್ಸುತ್ತೆ ಅಂತಂದ್ರೆ, ಏನೇ ಕಾನ್ಫಿಡೆನ್ಸ್ ಇಟ್ಕೊಂಡ್ರು ಕೂಡ ಕುಗ್ಗಿಸ್ಬಿಡುತ್ತೆ ನಮ್ಮನ್ನ. ಸೊ ಅವ್ರು ಕಾನ್ಫಿಡೆನ್ಸ್ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇರೋ ಟೈಮಲ್ಲಿ ಕಾಲೆಲ್ಲ ನಡಕ್ತಿತ್ತಂತೆ, ಯಾಕಂದರೆ ಎಲ್ಲ ಫೇಲ್ ಆಗೋಗ್ಬಿಟ್ಟಿದ್ರಲ್ಲ ರೀಸೆಂಟಾಗೆ. ಸೊ ಆ ಫೇಲ್ಯೂರ್ಗಳು ಬ್ಯಾಕ್ ಹ್ಯಾಂಡಲ್ಲಿ ಓಡ್ತಾ ಇತ್ತಂತೆ. ಆ್ಯಂಡ್ ಕ್ರೀಸಲ್ಲಿ ಹೋಗಿ ನಿಂತ್ಕೊತಾ ಇದ್ದಂಗೆ ಇವ್ರಿಗೆ ಅನ್ಸಿದ್ದು ಒಂದೇ ಒಂದು ತಲೆಯಲ್ಲಿ ಇಟ್ಕೊಂಡ್ರಂತೆ, ನಾನು ಔಟ್ ಆದರೂ ಪರವಾಗಿಲ್ಲ, ನಾನು ಎಲ್ಲ ಬಾಲ್ನು ಗ್ರೌಂಡಿಂದ ಆಚೆ ಹೊಡಿತೀನಿ ಅಂತ ಒಂದು ಮೈಂಡ್ ಸೆಟ್ಟಿಗೆ ಬಂದ್ರಂತೆ ವಿರಾಟ್ ಕೊಹ್ಲಿ. ಸೊ ಆ ಮ್ಯಾಚು ಡಕ್ಔಟ್ ಆದ್ರಂತೆ. ಇವಾಗ ನಾನು ಗೂಸ್ ಬಂಪ್ಸ್ ಪರ ಹತ್ರ ಹೇಳೋಕ್ಕಾಗೋದಿಲ್ಲ ನಿಮಗೆ, ಅವ್ರು ಹೇಳೋದನ್ನ ಹೇಳ್ತಾ ಇರೋದು. ಆ ಮ್ಯಾಚು ಎಲ್ಲ ಗ್ರೌಂಡಿಂದ ಆಚೆ ಹೊಡಿತೀನಿ ಎಲ್ಲ ಬಾಲ್ನು ಅಂತ ಅಂದ್ಬಿಟ್ಟು ಡಕ್ಔಟ್ ಆದ್ರೆ ಏನು ಗುರು ಇದು ಅಂತ. ಫಿಲಮ್ ಅಲ್ಲ ಇದು, ರಿಯಾಲಿಟಿ ಹೇಳಿರೋದು ವಿರಾಟ್ ಕೊಹ್ಲಿ. ಹೌದು, ಡಕ್ಔಟ್ ಆದ್ರಂತೆ. ಆ್ಯಂಡ್ ಅವ್ರು ನಡ್ಕೊಂಡು ಹೋಗ್ತಾರಂತ ಟೈಮಲ್ಲಿ ಮಿಡ್ ಆಫ್ಗೆ ಸ್ಲ್ಯಾಶ್ ಮಾಡ್ಬಿಟ್ಟು ಔಟ್ ಆಗಿದ್ದಂತರು, ಜೋರ ಹೊಡ್ಬಿಟ್ಟು ಔಟ್ ಆಗಿದ್ದಂತೆ. ಅಂದರೆ ತಡೆದಾಡ್ಬಿಟ್ಟು ಔಟ್ ಆಗಿಲ್ಲ ಅವರು, ಟುಕು ಆಡಕ್ಕೆ ಹೋಗ್ಬಿಟ್ಟು ಔಟ್ ಆಗಿಲ್ಲ. ಸೊ ಆ ಒಂದು ಶಾರ್ಟ್ ಏನಿದೆ, ನಾನು ಔಟ್ ಆದ್ರೂ ಕೂಡ ನಾನು ಕಾನ್ಫಿಡೆಂಟ್ ಆಗಿ ನಡ್ಕೊಂಡು ಹೋದೆ. ಇಲ್ಲ ಗುರು, ಇದು ಮಾಡಬೇಕಾಗಿತ್ತು ನಾನು ಇಷ್ಟು ದಿನ, ಇದು ಮಾಡಲಿಲ್ಲ. ನಾನು ಔಟ್ ಆದರೂ ಕೂಡ ನಾನು ಕಾನ್ಫಿಡೆಂಟ್ ಆಗಿ ನಡ್ಕೊಂಡು ಹೋದೆ. ಆ್ಯಂಡ್ ಅದು ನನಗೆ ಯಾವಾಗ ವರ್ಕ್ ಆಯಿತು ಅಂದರೆ 5 ತಿಂಗಳಾದ ನಂತರ ವರ್ಕೌಟ್ ಆಯಿತು.
ನಾನು ಹಂಗೆ ಅಂದ್ಕೊಂಡಿದ್ದು ಅವಳು ಸ್ಲ್ಯಾಶ್ ನಾನು ಹೊಡಿಬೇಕು, ಚೆನ್ನಾಗಿ ಹೊಡಿಬೇಕು, ಎಲ್ಲ ಬಾಲ್ ಈಚೆ ಹೊಡಿಬೇಕು ಅಂತ ಅನ್ಕೊಂಡಿದ್ದು. ನನಗೆ ಅವಾಗಲೇ ಕೆಲವೊಂದು ಟೈಮ್ ಏನು ಅನ್ಕೊಂತೀವಿ ಅವಾಗಲೇ ಆಗೋದಿಲ್ಲ, ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ನನಗೆ ಅದು 5 ತಿಂಗಳು ಆದ್ಮೇಲೆ ವರ್ಕೌಟ್ ಆಯಿತು, 5 ತಿಂಗಳು ಆದ್ಮೇಲೆ ಸಕ್ಸಸ್ ನಾನು ಕಂಡೆ ನಾನು, ಅದಾದ ನಂತರ ಅಂತ ಹೇಳಿದರೆ. ಸೊ ಪಟ್ಟನಾಗಿ ಸಕ್ಸಸ್ ಸಿಕ್ಬಿಡ್ಬೇಕು ಅಂತ ಅನ್ಕೊಳ್ಳೋದು ಕೂಡ ತಪ್ಪು. ಸೊ ಅಂದರೆ ಅವ್ರಿಗೆ ಸಕ್ಸಸ್ ಸಿಕ್ಕಿದಾಗ ಅವ್ರು ಏನು ಅನ್ಕೊಂಡ್ರು ಅಂತಂದರೆ ಇಂಗ್ಲೆಂಡ್ ಸೀರೀಸಲ್ಲಿ ನಾನು ಈ ಥರ ಅನ್ಕೊಂಡಿದ್ದೆ ಅಂತ ಅವ್ರಿಗೆ ಅವಾಗ ನೆನಪಿಗೆ ಬಂದಂತೆ. ಆ ಡಕ್ಔಟ್ ಆದಲ್ಲ ಆ ಮ್ಯಾಚ್ ಈ ಮ್ಯಾಚಲ್ಲಿ ಸೆಂಚುರಿ ಬಂದಿರ್ಬೋದು 5 ತಿಂಗಳಾದ್ಮೇಲೆ, ಬಟ್ ಅವ್ರಿಗೆ ನೆನಪಾಗಿದೆ ಆ ಮ್ಯಾಚ್ ಗೊತ್ತಾ, ಡಕ್ಔಟ್ ಆಗಿದ್ರಲ್ಲ ಆ ಮ್ಯಾಚ್ ನೆನಪಾಯ್ತಂತೆ. ಸೊ ಇದಿಷ್ಟು ಮಗ ಡಿಸ್ಕಸ್ ಆಗಿರೋದು ವಿರಾಟ್ ಕೊಹ್ಲಿ ಅವರ ಲೈಫು ಯಾವ ಥರ ಇತ್ತು ಆ್ಯಂಡ್ ಅವರು ಕೂಡ ಭಯ ಪಟ್ಟಿದ್ರು, ಸಿಕ್ಕಾಪಟ್ಟೆ ಭಯ ಪಟ್ಟಿದ್ರು ಅಂತ ಓಪನ್ ಆಗಿ ಡಿಸ್ಕಸ್ ಮಾಡಿದರೆ. ಭಯ ಇಲ್ದಿರೋ ಅಂತ ಮನುಷ್ಯನೇ ಇಲ್ಲ. ಯಾವ ಸ್ಪೋರ್ಟ್ ಆದರೂ ಅಷ್ಟೇ, ಎಲ್ಲಾದರೂ ಸರಿ, ಏನಾದರೂ ಸರಿ, ಭಯ ಅನ್ನೋದು ಒಬ್ಬ ಪ್ಲೇಯರ್ಗೆ ಹೆಂಗಾನ ಒಂದು ಟೈಮಲ್ಲಿ ಬಂದು ಹೊಡೆಯುತ್ತೆ ಅಂತ. ಸೊ ನಿಮ್ಗೆ ಅನಿಸ್ತಪ್ಪ ವಿರಾಟ್ ಕೊಹ್ಲಿ ಅವರ ಈ ಒಂದು ಪಾಡ್ಕಾಸ್ಟ್ ನೋಡಿದ್ರೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಮಗ. ಸಿಗೋಣ.